ಮೊದಲನೇದಾಗಿ ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಹೇಳಿದ್ದಾರೆ. ಅದನ್ನ ಬಹಿರಂಗವಾಗಿ ಮಾಧ್ಯಮ ಸ್ನೇಹಿತರ ಎದುರುಗಡೆ ಕೂತ್ಕೊಂಡೇ ಮಾತನಾಡಿದ್ದಾರೆ. ಅವ್ರಿಬ್ರೇ ಹೇಳಿದ್ಮೇಲೆ ಮತ್ತೆ ನಾನು ಯಾರು ಹೇಳಕ್ಕೆ? ಅದು ಈಗ ಕರೆದಿಲ್ಲ ಅಂದ್ರೆ ಅದು ಹೆಡ್ಲೈನು, ಸಮನ್ವಯ ಇಲ್ಲ ಅಂತ. ಕರೆದ್ರು ಹೆಡ್ಲೈನು ಏನು? ಅದೇನು ಹೇಳಿ ಕೇಳಿ ಮಾಡ್ಬೇಕು? ಯಾಕೆ ದಿನ ಮಾಡೋದಿಲ್ವಾ? ಒಬ್ರಿಗೊಬ್ರು ಇದು ಮಾಡೋದಕ್ಕೆ ನೋಡಿ, ನೀವು ಅದೇನು ಹೇಳ್ತಾರೆ, ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ನೀವು ಮಾಡಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಈಗ ಹಿಂದೆ ಪರಮೇಶ್ವರ್ ಸಾಹೇಬ್ರು ಮೀಟಿಂಗ್ ಮಾಡಿದಾಗ ಅದಕ್ಕೂ ಆಕ್ಷೇಪ, ಜಾರಕಿಹೊಳಿ ಅವ್ರು ಮಾಡಿದ್ರು ಅದಕ್ಕೂ ಸುದ್ದಿ. ಅಂದ್ರೆ ನಾವೆಲ್ಲ ಸ್ನೇಹಿತರು ಸೇರ್ಲೇಬಾರ್ದ? ನೇತೃತ್ವ ವಹಿಸಿದ್ರಿ ಅಂತ ಸರ್. ಯಾವ್ದ್ರದ್ದು? ಇದು ಹೊಸ ಸುದ್ದಿ ಎಲ್ಲಿಂದ ಬಂತು? ನೋಡಿ, ಖರ್ಗೆ ಸಾಹೇಬ್ರು ಯಾವುದೇ ಜವಾಬ್ದಾರಿ ನಮಗೆ ಇದ್ರ ಬಗ್ಗೆ ಕೊಟ್ಟಿಲ್ಲ. ಆಮೇಲೆ ಏನಿದ್ರು ಹಿರಿಯರಿದ್ದಾರೆ, ಅವರೆಲ್ಲ ಸಾರ್ಟ್ ಔಟ್ ಮಾಡ್ತಾರೆ. ಸಂದೇಶ ಬಂದಿದೆ. ಯಾವುದು ಸರ್? ನೋಡಿ, ನಾವು ಭೇಟಿಯಾಗಿದ್ದು ರಾಹುಲ್ ಗಾಂಧಿ ಅವರಿಗೆ ನಮ್ಮ ಉದ್ದೇಶನೇ ಬೇರೆ ಆಯಿತು. ಅದು ನಾನು ಕೂಡ ಬಹಿರಂಗವಾಗಿ ಹೇಳಿದ್ದೀನಿ. ದಿನಾ ಅದೇ ಕೇಳ್ಕೊತಾ ಇದ್ರೆ ಹೊಸದೇನು ಹೇಳಿ? ಕಳೆದ ಬಾರಿ ದೆಹಲಿಯಿಂದ ಬಂದಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ್ರಿ. ಆ ಸಂದರ್ಭದಲ್ಲಿ ಆಯ್ತು, ಇಲ್ಲ, ಈಗ ಸಿಎಂಗೂ ಭೇಟಿಯಾದೆ, DCMಗೂ ಭೇಟಿಯಾದೆ, ಹೌದಾ? ನಿಮ್ ಸಮ್ಮುಖದಲ್ಲೇ ಭೇಟಿಯಾಗಿದ್ದೀನಲ್ಲ. ನಿಮ್ ಕ್ಯಾಮ್ರಾಗಳು ಬಿಡ್ತಾವ ನಮ್ಗೆ? ಇವತ್ತು ಬೆಳಿಗ್ಗೆ CM ಮನೆಗೆ ಹೋಗಿದ್ದೆ. ಇದಾದ್ಮೇಲೆ ನಾನು DCM ಮನೆಗೆ ನಮ್ಮ ಇಲಾಖೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೇನಂತೀರಾ? ಈಗ ನಾನು ಒಬ್ಬ ಮಿನಿಸ್ಟರ್, DCM ಮತ್ತೆ CMಗೆ ಭೇಟಿ ಆಗಿಲ್ಲ ಅಂದ್ರೆ ಇನ್ ಯಾರಿಗೆ ಸರ್ ಭೇಟಿ ಆಗ್ಲಿ ನಾನು? ರಾಹುಲ್ ಗಾಂಧಿ ಅವರು ಭೇಟಿ ಮಾಡಿದ್ರಲ್ಲ, ಅವರು ನಮ್ದಿಟ್ರೆ ಅಲ್ಲ ಸರ್. ಯು ಶುಡ್ ಬಿ ಸರ್ಪ್ರೈಸ್ ಇಫ್ ಐ ಗೋ ಮೀಟ್ ಅಮಿತ್ ಶಾ. ಇಲ್ಲಿನ ಪರಿಸ್ಥಿತಿ ಬಗ್ಗೆ ತಿಳಿಸಿದಿರಿ ಅಂತ ಅವ್ರು ಕೇಳಿದ್ರೆ ಹೇಳ್ತೀವಿ. ಆದ್ರೆ ನಮ್ಮದೇ ಸಾಕಷ್ಟು ಕೆಲಸಗಳಿವೆ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಅದನ್ನು ಸ್ಪಷ್ಟವಾಗಿ ಹೇಳಿದ್ದೀನಲ್ಲ ಹೋದ್ವಾರ. ಮತ್ತೇನು ಹೊಸದೇನು? ಒಂದಷ್ಟು ಚರ್ಚೆ ಆಗ್ತಾ ಇರೋದು ಈಗ ಶಮನ ಏನಿದೆ ಅದನ್ನು ಬಿಕ್ಕಟ್ಟಿಗೆ ಪ್ರಿಯಾಂಕ್ ಖರ್ಗೆ ಅವರು ಮಧ್ಯಸ್ಥಿಕೆ ವಹಿಸ್ತಾ ಇದ್ದಾರೆ, ಹೈಕಮಾಂಡ್ ಟು ಸ್ಟೇಟ್ ಅಂತ ಹೇಳಿ. ಇಲ್ಲ, ಇದು ಯಾರು ಹೇಳಿದ್ರು? ಇದು ನಿಮ್ ಸುದ್ದಿ ಎಲ್ಲಿಂದ ಸಿಗ್ತಾವ ನನ್ಗೆ ಗೊತ್ತಿಲ್ಲ ಸರ್. ಈಗ ನನಗೆ ಗೊತ್ತಿರ್ಲಾರ ಸುದ್ದಿ, CM ಅವ್ರಿಗೆ ಗೊತ್ತಿರ್ಲಾರ ಸುದ್ದಿ, DCM ಗೊತ್ತಿರ್ಲಾರ ಸುದ್ದಿ, ಖರ್ಗೆ ಸಾಹೇಬ್ರು ಹೇಳಲಾರ್ದಂತ ಸುದ್ದಿ. ಅದು ನಿಮ್ಗೆ ಹೆಂಗ್ ಗೊತ್ತಾಗ್ತದೋ ನನ್ಗೆ ಗೊತ್ತಿಲ್ಲ. ನಿಮ್ ಮೂಲಗಳು ಎಲ್ಲದಕ್ಕಿಂತ ಬಲವಾಗಿದೆ ಅನ್ಸುತ್ತೆ. ಇನ್ನೂ ಸರಿ ಹೋಗುತ್ತೆ ಸರ್. ನಾಳೆ CM ಏನ್ ಕೆಟ್ಟ ಇಲ್ಲ ಅಂತ ಅವ್ರಿಬ್ರು ಹೇಳಿದ್ರೆ ಸರಿ. ಈಗ ಯಾವ್ದು ಗೊಂದಲ ಇಲ್ವಾ ಸರ್? ಸ್ಪೆಕ್ಯುಲೇಷನ್ ಇನ್ ಮೀಡಿಯಾ. ಗೊಂದಲ ಇಲ್ವಾ? ಅದೇನಂದ್ರೆ CM ಅವರು ನಾವು ಪುನರ್ರಚನೆ ಮಾಡ್ತಾ ಇದೀವಿ ಸಂಪುಟ, ಅವಾಗ ಬಹುಶಃ ಹೋಗಿ ಕೆಲವು ಜನ ಭೇಟಿಯಾಗಿದ್ದಾರೆ ಅಂತ ಹೇಳಿದಾರಲ್ಲ CM ಅವರು. ಮತ್ತೆ ಅವರು ಕೆಲವು ಶಾಸಕರು ಕೂಡ ಹೇಳಿದಾರಲ್ಲ. ಮತ್ತೆ ಯಾವ ವರ್ಲ್ಡ್ ವಾರು ಇಲ್ಲ, ವರ್ಲ್ಡ್ ವಾರು ಇಲ್ಲ. ಈಗ when there is no war, when there is peace, ನೀವ್ ಯಾಕೆ ಈ ಶಾಂತಿಯನ್ನ ಕದಲಕ್ ಟ್ರೈ ಮಾಡ್ತಾ ಇದ್ದೀರಾ? ಸ್ವಲ್ಪ ಸಮಸ್ಯೆ ಇದೆಯಲ್ಲ, ಅದನ್ನ ನಾವು ಎಲ್ಲಿ ಸಮಸ್ಯೆ ಇದೆ ಸರ್? ಈಗ ಸಂಪುಟ ಪುನರ್ರಚನೆ ಸಹಜವಾದಂತ ಪ್ರಕ್ರಿಯೆ. ಬಿಜೆಪಿಯವರಿಗೆ ಯಾಕೆ ಇಷ್ಟ ಆತ್ರ? ಅವರು ಲೈಫ್ನಲ್ಲಿ ಒಂದ್ಸರಿ ಅವರ ಸ್ವಂತ ಬಲದ ಮೇಲೆ ಕರ್ನಾಟಕದಲ್ಲಿ ಬಂದಿದ್ದಾರಾ? ಅವರು 5 ವರ್ಷದಲ್ಲಿ ಒಂದು ಅವಧಿ ಒಬ್ಬ ಮುಖ್ಯಮಂತ್ರಿ ಕೊಟ್ಟಿದ್ದಾರಾ? ಅವರ ಅವಧಿನಲ್ಲಿ ಎಷ್ಟು ಮುಖ್ಯಮಂತ್ರಿಗಳಿದ್ರು? ಎಷ್ಟು? 5 ಮುಖ್ಯಮಂತ್ರಿಗಳು ಕೊಟ್ಟರು. ಇವರು ಸ್ಥಿರತೆ ಬಗ್ಗೆ ಮಾತಾಡ್ತಾರ? ಇವರು ಅಧಿಕಾರ ಹಸ್ತಾಂತರ ಬಗ್ಗೆ ಮಾತಾಡ್ತಾರ? ಇವಾಗ ನಾವು ಎಲ್ಲಿದ್ದೀವಿ? ಬ್ಯಾಂಕ್ವೆಟ್ ಹಾಲಲ್ಲಿ. ಈ ಕೆಲವು ವರ್ಷಗಳ ಹಿಂದೆ ಇದೇ ಬ್ಯಾಂಕ್ವೆಟ್ ಹಾಲಿಂದ ಯಡಿಯೂರಪ್ಪ ಅವರು ಕಣ್ಣೀರಿಟ್ಟು ಆಚೆ ನಡೆದಿದ್ದ ಇತಿಹಾಸ ಅವ್ರದ್ದಿದೆ. ಅವರಿಂದ ನಾವು ಕಲಿಬೇಕಾ? ಸೊ ಇವೆಲ್ಲಾನು ಕೂಡ ದಯವಿಟ್ಟು ಬಿಜೆಪಿಯವರ ಹತ್ರ ನಮ್ಮ ಹತ್ರ ಕಲಿಯೋದೇನಿಲ್ಲ. ಅವ್ರೇನ್ ವಿರೋಧ ಪಕ್ಷದ ಆಗಿ ಅವ್ರೇನ್ ಹೇಳ್ತಾರೆ ಮಾಡ್ಕೊಳ್ಳಿ. ಒಂದೇ ಮುಖ್ಯಮಂತ್ರಿ ಸರ್ ನಿಮ್ಮಲ್ಲಿ? ವಾಟ್ ಎವರ್ ಇಟ್ ಇಸ್, ಹೈಕಮಾಂಡ್ ವಿಲ್ ಡಿಸೈಡ್ ಅಂತ CM DCM ಹೇಳಿದ್ಮೇಲೆ ನಮ್ಮಂತವ್ರಿಗೆ ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ? ಬಿಜೆಪಿ ಅವರಿಗೆ ಉತ್ತರ ಕೊಡ್ತಾ ಇರೋದು ನಾನು. ಮೊದಲನೇದಾಗಿ ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಹೇಳಿದ್ದಾರೆ. ಅದನ್ನ ಬಹಿರಂಗವಾಗಿ ಮಾಧ್ಯಮ ಸ್ನೇಹಿತರ ಎದುರುಗಡೆ ಕೂತ್ಕೊಂಡೇ ಮಾತನಾಡಿದ್ದಾರೆ. ಅವ್ರಿಬ್ರೇ ಹೇಳಿದ್ಮೇಲೆ ಮತ್ತೆ ನಾನು ಯಾರು ಹೇಳಕ್ಕೆ? ಅದು ಈಗ ಕರೆದಿಲ್ಲ ಅಂದ್ರೆ ಅದು ಹೆಡ್ಲೈನು, ಸಮನ್ವಯ ಇಲ್ಲ ಅಂತ. ಕರೆದ್ರು ಹೆಡ್ಲೈನು ಏನು? ಅದೇನು ಹೇಳಿ ಕೇಳಿ ಮಾಡ್ಬೇಕು? ಯಾಕೆ ದಿನ ಮಾಡೋದಿಲ್ವಾ? ಒಬ್ರಿಗೊಬ್ರು ಇದು ಮಾಡೋದಕ್ಕೆ ನೋಡಿ, ನೀವು ಅದೇನು ಹೇಳ್ತಾರೆ, ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ನೀವು ಮಾಡಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಈಗ ಹಿಂದೆ ಪರಮೇಶ್ವರ್ ಸಾಹೇಬ್ರು ಮೀಟಿಂಗ್ ಮಾಡಿದಾಗ ಅದಕ್ಕೂ ಆಕ್ಷೇಪ, ಜಾರಕಿಹೊಳಿ ಅವ್ರು ಮಾಡಿದ್ರು ಅದಕ್ಕೂ ಸುದ್ದಿ. ಅಂದ್ರೆ ನಾವೆಲ್ಲ ಸ್ನೇಹಿತರು ಸೇರ್ಲೇಬಾರ್ದ? ನೇತೃತ್ವ ವಹಿಸಿದ್ರಿ ಅಂತ ಸರ್. ಯಾವ್ದ್ರದ್ದು? ಇದು ಹೊಸ ಸುದ್ದಿ ಎಲ್ಲಿಂದ ಬಂತು? ನೋಡಿ,
ಖರ್ಗೆ ಸಾಹೇಬ್ರು ಯಾವುದೇ ಜವಾಬ್ದಾರಿ ನಮಗೆ ಇದ್ರ ಬಗ್ಗೆ ಕೊಟ್ಟಿಲ್ಲ. ಆಮೇಲೆ ಏನಿದ್ರು ಹಿರಿಯರಿದ್ದಾರೆ, ಅವರೆಲ್ಲ ಸಾರ್ಟ್ ಔಟ್ ಮಾಡ್ತಾರೆ. ಸಂದೇಶ ಬಂದಿದೆ ಯಾವುದು ಸರ್? ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾರೆ. ನೋಡಿ, ನಾವು ಭೇಟಿಯಾಗಿದ್ದು ರಾಹುಲ್ ಗಾಂಧಿ ಅವರಿಗೆ ನಮ್ಮ ಉದ್ದೇಶನೇ ಬೇರೆ ಆಯಿತು. ಅದು ನಾನು ಕೂಡ ಬಹಿರಂಗವಾಗಿ ಹೇಳಿದ್ದೀನಿ. ದಿನಾ ಅದೇ ಕೇಳ್ಕೊತಾ ಇದ್ರೆ ಹೊಸದೇನು ಹೇಳಿ. ಕಳೆದ ಬಾರಿ ದೆಹಲಿಯಿಂದ ಬಂದಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ್ರಿ. ಆ ಸಂದರ್ಭದಲ್ಲಿ ಆಯ್ತು, ಇಲ್ಲ, ಈಗ CM-ಗೂ ಭೇಟಿಯಾದೆ, DCM-ಗೂ ಭೇಟಿಯಾದೆ, ಹೌದಾ? ನಿಮ್ ಸಮ್ಮುಖದಲ್ಲೇ ಭೇಟಿಯಾಗಿದ್ದೀನಲ್ಲ. ನಿಮ್ ಕ್ಯಾಮ್ರಾಗಳು ಬಿಡ್ತಾವ ನಮ್ಗೆ? ಇವತ್ತು ಬೆಳಿಗ್ಗೆ CM ಮನೆಗೆ ಹೋಗಿದ್ದೆ. ಇದಾದ್ಮೇಲೆ ನಾನು DCM ಮನೆಗೆ ನಮ್ಮ ಇಲಾಖೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೇನಂತೀರಾ? ಈಗ ನಾನು ಒಬ್ಬ ಮಿನಿಸ್ಟರ್, DCM ಮತ್ತೆ CM-ಗೆ ಭೇಟಿ ಆಗಿಲ್ಲ ಅಂದ್ರೆ ಇನ್ ಯಾರಿಗೆ ಸರ್ ಭೇಟಿ ಆಗ್ಲಿ ನಾನು? ರಾಹುಲ್ ಗಾಂಧಿ ಅವರು ಭೇಟಿ ಮಾಡಿದ್ರಲ್ಲ ಅವರು ನಮ್ದಿಟ್ರೆ ಅಲ್ಲ ಸರ್. ಯು ಶುಡ್ ಬಿ ಸರ್ಪ್ರೈಸ್ ಇಫ್ ಐ ಗೋ ಮೀಟ್ ಅಮಿತ್ ಶಾ. ರಾಜ್ಯ ಗಮನಕ್ಕೆ ತಂದಿದ್ದೀರಿ ಅಂತ ಸರ್ ರಾಹುಲ್ ಗಾಂಧಿ ಅವರಿಗೆ ಇಲ್ಲಿನ ಪರಿಸ್ಥಿತಿ ಬಗ್ಗೆ ತಿಳಿಸಿದಿರಿ ಅಂತ. ಅವ್ರು ಕೇಳಿದ್ರೆ ಹೇಳ್ತೀವಿ, ಆದ್ರೆ ನಮ್ಮದೇ ಸಾಕಷ್ಟು ಕೆಲಸಗಳಿವೆ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಅದನ್ನು ಸ್ಪಷ್ಟವಾಗಿ ಹೇಳಿದ್ದೀನಲ್ಲ ಹೋದ್ವಾರ. ಮತ್ತೇನು ಹೊಸದೇನು ಹೇಳಿ? ಒಂದಷ್ಟು ಚರ್ಚೆ ಆಗ್ತಾ ಇರೋದು ಈಗ ಶಮನ ಏನಿದೆ ಅದನ್ನ ಬಿಕ್ಕಟ್ಟಿಗೆ ಪ್ರಿಯಾಂಕ್ ಖರ್ಗೆ ಅವರು ಮಧ್ಯಸ್ಥಿಕೆ ವಹಿಸ್ತಾ ಇದ್ದಾರೆ. ಹೈಕಮಾಂಡ್ ಟು ಸ್ಟೇಟ್ ಅಂತ ಹೇಳಿ. ಇಲ್ಲ, ಇದು ಯಾರು ಹೇಳಿದ್ರು? ಇದು ನಿಮ್ ಸುದ್ದಿ ಎಲ್ಲಿಂದ ಸಿಗ್ತಾವ ನನ್ಗೆ ಗೊತ್ತಿಲ್ಲ ಸರ್. ಈಗ ನನಗೆ ಗೊತ್ತಿರ್ಲಾರ್ದ ಸುದ್ದಿ, CM ಅವ್ರಿಗೆ ಗೊತ್ತಿರ್ಲಾರ್ದ ಸುದ್ದಿ, DCM ಗೊತ್ತಿರ್ಲಾರ್ದ ಸುದ್ದಿ, ಖರ್ಗೆ ಸಾಹೇಬ್ರು ಹೇಳಲಾರ್ದಂತ ಸುದ್ದಿ, ಅದು ನಿಮ್ಗೆ ಹೆಂಗ್ ಗೊತ್ತಾಗ್ತದೋ ನನ್ಗೆ ಗೊತ್ತಿಲ್ಲ. ನಿಮ್ ಮೂಲಗಳು ಎಲ್ಲದಕ್ಕಿಂತ ಬಲವಾಗಿದೆ ಅನ್ಸುತ್ತೆ. ಇನ್ನೂ ಸರಿ ಹೋಗುತ್ತೆ ಸರ್. ನಾಳೆ CM ಏನ್ ಕೆಟ್ಟ ಇಲ್ಲ ಅಂತ ಅವ್ರಿಬ್ರು ಹೇಳಿದ್ರೆ ಸರಿ. ಈಗ ಯಾವ್ದು ಗೊಂದಲ ಇಲ್ವಾ ಸರ್? ಸ್ಪೆಕ್ಯುಲೇಷನ್ ಇನ್ ಮೀಡಿಯಾ. ಗೊಂದಲ ಇಲ್ವಾ? ಅದೇನಂದ್ರೆ CM ಅವರು ನಾವು ಪುನರ್ರಚನೆ ಮಾಡ್ತಾ ಇದೀವಿ ಸಂಪುಟ, ಅವಾಗ ಬಹುಶಃ ಹೋಗಿ ಕೆಲವು ಜನ ಭೇಟಿಯಾಗಿದ್ದಾರೆ ಅಂತ ಹೇಳಿದಾರಲ್ಲ CM ಅವರು. ಮತ್ತೆ ಅವರು ಕೆಲವು ಶಾಸಕರು ಕೂಡ ಹೇಳಿದಾರಲ್ಲ. ಮತ್ತೆ ಯಾವ ವರ್ಲ್ಡ್ ವಾರು ಇಲ್ಲ, ವರ್ಲ್ಡ್ ವಾರು ಇಲ್ಲ. ಈಗ when there is no war, when there is peace, ನೀವ್ ಯಾಕೆ ಈ ಶಾಂತಿಯನ್ನ ಕದಲಕ್ ಟ್ರೈ ಮಾಡ್ತಾ ಇದ್ದೀರಾ? ಸ್ವಲ್ಪ ಸಮಸ್ಯೆ ಐತಲ್ಲ, ಅದನ್ನ ನಾವು ಎಲ್ಲಿ ಸಮಸ್ಯೆ ಇದೆ ಸರ್? ಈಗ ಸಂಪುಟ ಪುನರ್ರಚನೆ ಸಹಜವಾದಂತ ಪ್ರಕ್ರಿಯೆ. ಬಿಜೆಪಿಯವರಿಗೆ ಯಾಕೆ ಇಷ್ಟ ಆತ್ರ? ಅವರು ಲೈಫ್ನಲ್ಲಿ ಒಂದ್ಸರಿ ಅವರ ಸ್ವಂತ ಬಲದ ಮೇಲೆ ಕರ್ನಾಟಕದಲ್ಲಿ ಬಂದಿದ್ದಾರಾ? ಅವರು 5 ವರ್ಷದಲ್ಲಿ ಒಂದು ಅವಧಿ ಒಬ್ಬ ಮುಖ್ಯಮಂತ್ರಿ ಕೊಟ್ಟಿದ್ದಾರಾ? ಅವರ ಅವಧಿನಲ್ಲಿ ಎಷ್ಟು ಮುಖ್ಯಮಂತ್ರಿಗಳಿದ್ರು? ಎಷ್ಟು? 5 ಮುಖ್ಯಮಂತ್ರಿಗಳು ಕೊಟ್ರು. ಇವರು ಸ್ಥಿರತೆ ಬಗ್ಗೆ ಮಾತಾಡ್ತಾರ? ಇವರು ಅಧಿಕಾರ ಹಸ್ತಾಂತರ ಬಗ್ಗೆ ಮಾತಾಡ್ತಾರ? ಇವಾಗ ನಾವು ಎಲ್ಲಿದ್ದೀವಿ? ಬ್ಯಾಂಕ್ವೆಟ್ ಹಾಲಲ್ಲಿ. ಈ ಕೆಲವು ವರ್ಷಗಳ ಹಿಂದೆ ಇದೇ ಬ್ಯಾಂಕ್ವೆಟ್ ಹಾಲಿಂದ ಯಡಿಯೂರಪ್ಪ ಅವರು ಕಣ್ಣೀರಿಟ್ಟು ಆಚೆ ನಡೆದಿದ್ದು ಇತಿಹಾಸ ಅವ್ರದ್ದಿದೆ. ಅವರಿಂದ ನಾವು ಕಲಿಬೇಕಾ? ಸೊ ಇವೆಲ್ಲಾನು ಕೂಡ ದಯವಿಟ್ಟು ಬಿಜೆಪಿಯವರ ಹತ್ರ ನಮ್ಮ ಹತ್ರ ಕಲಿಯೋದೇನಿಲ್ಲ. ಅವ್ರೇನು ವಿರೋಧ ಪಕ್ಷದ ಆಗಿ ಅವ್ರೇನು ಹೇಳ್ತಾರೆ ಮಾಡ್ಕೊಳ್ಳಿ. ಒಂದೇ ಮುಖ್ಯಮಂತ್ರಿ ಸರ್ ನಿಮ್ಮಲ್ಲಿ. ವಾಟ್ ಎವರ್ ಇಟ್ ಇಸ್ ಹೈಕಮಾಂಡ್ ವಿಲ್ ಡಿಸೈಡ್ ಅಂತ CM DCM ಹೇಳಿದ್ಮೇಲೆ ನಮ್ಮಂತವ್ರಿಗೆ ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ? ಬಿಜೆಪಿ ಅವ್ರಿಗೆ ಉತ್ತರ ಕೊಡ್ತಾ ಇರೋದು ನಾನು.